ಸಿಎಂ ಅವ್ರ ಹೆಲ್ತ್ ಹೆಂಗಿದೆ ಸರ್ ಇವಾಗ? ಚೆನ್ನಾಗಿದೆ. ಬೆಳಗ್ಗೆ ಹೋಗಿದ್ದೆ, ಮಾತಾಡ್ಕೊಂಡು ಬಂದೆ, ಆರಾಮಾಗಿ ಕೂತ್ಕೊಂಡು ತಿಂದ್ರು. ಇವತ್ತು ಅವ್ರದ್ದು ರಿಪ್ಲೈ ಇತ್ತು, ಹಾಗಾಗಿ ನಾನು ಸ್ವಲ್ಪ ಪ್ರಿಪೇರ್ ಆಗಿ ಬರ್ತೀನಿ ಕಣೋ ಅಂತ ಪ್ರಿಪೇರ್ ಆಗ್ತಾ ಇದೆ, ರಿಪ್ಲೈ ಮಾಡೋಕ್ಕೆ ಪ್ರಿಪೇರ್ ಆಗ್ತಾ ಇದೆ. ಹೆಲ್ತ್ ತುಂಬ ಚೆನ್ನಾಗಿದೆ. ಸರ್ ವಿಜೇಂದ್ರ ಅವರು ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾರೆ, ಸಿಎಂ ಅಂತ. ಈಗ ಏನಾಗಿದೆ, ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡೋದು ಆ ಪದ್ಧತಿ ಅವ್ರಿಗೆ. ಈಗ ನೋಡಿರ್ಬೋದು 2008 ಅವ್ರ ಸರ್ಕಾರ ಬರುವಾಗ 3 ಜನ ಮುಖ್ಯಮಂತ್ರಿ ಮಾಡಿದ್ರು. ಅದಾದಮೇಲೆ 2019 ಸರ್ಕಾರ ಬಂದಾದಮೇಲೆ 2 ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರು. ಅಂದರೆ ಅವರಲ್ಲಿ ಆ ಬಿ ಜೆ ಪಿದಲ್ಲಿ ಪದ್ಧತಿ ಇರೋದು ಮುಖ್ಯಮಂತ್ರಿ ಬದಲಾವಣೆ ಮಾಡೋದು. ತಮಗೆಲ್ಲ ಗೊತ್ತಿದ್ದಂಗೆ 2008 ಹಿಡ್ಕೊಂಡು 2013ವರೆಗೂ 3 ಜನ ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪ ಅವರಾದರು, ಜಗದೀಶ್ ಶೆಟ್ಟರ್ ಅವರಾದರು, ಸದಾನಂದ ಗೌಡ ಆದರು. ಮೊನ್ನೆ 19 ಜನ ಮೈಕೆ ಮಾಡಿಲ್ಲ ಅವನ್ನ. ಜನ ಯಾವತ್ತೂ ಬಿ ಜೆ ಪಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. 2008 ಮ್ಯಾಂಡೇಟ್ ಕೊಟ್ಟಿಲ್ಲ, 2023 2018 ಮ್ಯಾಂಡೇಟ್ ಕೊಟ್ಟಿಲ್ಲ. ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು ಅವರು. ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿ ಆವಾಗಲೂ 2 ಮುಖ್ಯಮಂತ್ರಿ ಬದಲಾವಣೆ ಆದರು. ಅಂದರೆ ಆ ಪದ್ಧತಿ ಅಲ್ಲಿರೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಎಷ್ಟು ವರ್ಷ? 5 ವರ್ಷ. ಈಗ 2.5 ವರ್ಷ ದಾಟಿದೆ. 2 ವರ್ಷ ದಾಟಿ 6 ತಿಂಗಳು 7 ತಿಂಗಳು ಆಗಿದೆ. ಅಂದರೆ ಆ ಥರ ಇಲ್ಲ. ನಮ್ಮ ಏನಿದ್ರು ನಮ್ಮ ಹೈಕಮಾಂಡ್. ಕಂಟಿನ್ಯೂ 5 ವರ್ಷ ಸಿಎಂ. ನಾನು ಭಾಳ ಸತಿ ನಾನು ಹೇಳಿದ್ದೀನಿ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಈಗ ಕುರ್ಚಿ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿದೆ. ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗಳು ಈಗ ನೋಡಿ, ಇವತ್ತಿಂದ ಇಲ್ಲ ಅವತ್ತಿಂದನೂ ಅಸಮ್ಮತಿ ಇರೋ ಟೈಮಲ್ಲಿ ಯಾರೋ MLA ಲಂಚಿಗೆ ಕರೀತಾರೆ, ಯಾರೋ MLA ಡಿನ್ನರ್ ಕರೀತಾರೆ. ಇವತ್ತು ಸತೀಶ್ ಸಾಯಂಕಾಲ ಡಿನ್ನರ್ ಕರೆದವ್ರೆ. ಮಾಮೂಲಿ ಅದು. ಇಲ್ಲಿ ಕೇಳ್ರಿ, ಬೆಲ್ಗಾಮಲ್ಲಿ ಅವರವರು ಲಂಚಿಗೆ ನೋಡಿ, ಅಶೋಕ್ ಪಠಾಣ್ ಅವರು ಊಟ ಕೊಟ್ಟಿದ್ರು ಮಧ್ಯಾಹ್ನ, ಬೈರತಿ ಸುರೇಶ್ ಅವರು ಊಟ ಕೊಟ್ಟಿದ್ರು, ಭಾಳ ಜನ ಊಟ ಕೊಟ್ಟಿದ್ರು. ಈಗ ಸತೀಶ್ ಅವರು ಸಾಯಂಕಾಲ ಊಟಕ್ಕೆ ಕರೆದವ್ರೆ. ಅದು ಮಾಮೂಲಿ ಆಚೆಯಿಂದ ಬಂದವ್ರು ಅಂತ ಹೇಳ್ಬಿಟ್ಟು ಊಟ. ಮೊನ್ನೆ ಅಹಿಂದ ನಾಯಕರನ್ನ ಅಷ್ಟೇ ಕರೆದಿದ್ರು, ಬಿಜೆಪಿ ಅವರು ಕಾಂಗ್ರೆಸ್ ಅವರು ಯಾರು ಎಲ್ಲರೂ ಕೂಡ ಒಂದು ಸಭೆ ಆಯಿತು ಸರ್ ಪ್ರೆಸಿಡೆಂಟ್ ಹೋಟೆಲಲ್ಲಿ. ಸಪ್ರೇಟ್ ಆಗಿ ಅಹಿಂದ ನಾಯಕರನ್ನ ಅದು ಅವ್ರು ಕೇಳ್ಬೇಕು, ನಾನು ಕೇಳಿದ್ರಪ್ಪ. ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡ್ಬೋದು? ಅದು ಹೈಕಮಾಂಡ್. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಚೆನ್ನಾಗಿದೆ. ಬೆಳಗ್ಗೆ ಹೋಗಿದ್ದೆ, ಮಾತಾಡ್ಕೊಂಡು ಬಂದೆ, ಆರಾಮಾಗಿ ಕೂತ್ಕೊಂಡು ತಿಂದ್ರು. ಇವತ್ತು ಅವ್ರದ್ದು ರಿಪ್ಲೈ ಇತ್ತು, ಹಾಗಾಗಿ ನಾನು ಸ್ವಲ್ಪ ಪ್ರಿಪೇರ್ ಆಗಿ ಬರ್ತೀನಿ ಕಣೋ ಅಂತ ಪ್ರಿಪೇರ್ ಆಗ್ತಾ ಇದೆ, ರಿಪ್ಲೈ ಮಾಡೋಕ್ಕೆ ಪ್ರಿಪೇರ್ ಆಗ್ತಾ ಇದೆ. ಹೆಲ್ತ್ ತುಂಬ ಚೆನ್ನಾಗಿದೆ. ಸರ್ ವಿಜೇಂದ್ರ ಅವರು ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾರೆ, ಸಿಎಂ ಅಂತ. ಈಗ ಏನಾಗಿದೆ, ಬಿಜೆಪಿಯಲ್ಲಿ ಮುಖ್ಯಮಂತ್ರಿಗಳು ಬದಲಾವಣೆ ಮಾಡೋದು ಆ ಪದ್ಧತಿ ಅವ್ರಿಗೆ. ಈಗ ನೋಡಿರ್ಬೋದು 2008 ಅವ್ರ ಸರ್ಕಾರ ಬರುವಾಗ 3 ಜನ ಮುಖ್ಯಮಂತ್ರಿ ಮಾಡಿದ್ರು. ಅದಾದಮೇಲೆ 2019 ಸರ್ಕಾರ ಬಂದಾದಮೇಲೆ 2 ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ರು. ಅಂದರೆ ಅವರಲ್ಲಿ ಆ ಬಿ ಜೆ ಪಿದಲ್ಲಿ ಪದ್ಧತಿ ಇರೋದು ಮುಖ್ಯಮಂತ್ರಿ ಬದಲಾವಣೆ ಮಾಡೋದು. ತಮಗೆಲ್ಲ ಗೊತ್ತಿದ್ದಂಗೆ 2008 ಹಿಡ್ಕೊಂಡು 2013ವರೆಗೂ 3 ಜನ ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪ ಅವರಾದರು, ಜಗದೀಶ್ ಶೆಟ್ಟರ್ ಅವರಾದರು, ಸದಾನಂದ ಗೌಡ ಆದರು. ಮೊನ್ನೆ 19 ಜನ ಮೈಕೆ ಮಾಡಿಲ್ಲ ಅವನ್ನ. ಜನ ಯಾವತ್ತೂ ಬಿ ಜೆ ಪಿಗೆ ಮ್ಯಾಂಡೇಟ್ ಕೊಟ್ಟಿಲ್ಲ. 2008 ಮ್ಯಾಂಡೇಟ್ ಕೊಟ್ಟಿಲ್ಲ, 2023 2018 ಮ್ಯಾಂಡೇಟ್ ಕೊಟ್ಟಿಲ್ಲ. ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿದ್ರು ಅವರು. ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡಿ ಆವಾಗಲೂ 2 ಮುಖ್ಯಮಂತ್ರಿ ಬದಲಾವಣೆ ಆದರು. ಅಂದರೆ ಆ ಪದ್ಧತಿ ಅಲ್ಲಿರೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಎಷ್ಟು ವರ್ಷ? 5 ವರ್ಷ. ಈಗ 2.5 ವರ್ಷ ದಾಟಿದೆ. 2 ವರ್ಷ ದಾಟಿ 6 ತಿಂಗಳು 7 ತಿಂಗಳು ಆಗಿದೆ. ಅಂದರೆ ಆ ಥರ ಇಲ್ಲ. ನಮ್ಮ ಏನಿದ್ರು ನಮ್ಮ ಹೈಕಮಾಂಡ್. ಕಂಟಿನ್ಯೂ 5 ವರ್ಷ ಸಿಎಂ. ನಾನು ಭಾಳ ಸತಿ ನಾನು ಹೇಳಿದ್ದೀನಿ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಈಗ ಕುರ್ಚಿ ಖಾಲಿ ಇದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿದೆ. ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗಳು ಈಗ ನೋಡಿ, ಇವತ್ತಿಂದ ಇಲ್ಲ ಅವತ್ತಿಂದನೂ ಅಸಮ್ಮತಿ ಇರೋ ಟೈಮಲ್ಲಿ ಯಾರೋ MLA ಲಂಚಿಗೆ ಕರೀತಾರೆ, ಯಾರೋ MLA ಡಿನ್ನರ್ ಕರೀತಾರೆ. ಇವತ್ತು ಸತೀಶ್ ಸಾಯಂಕಾಲ ಡಿನ್ನರ್ ಕರೆದವ್ರೆ. ಮಾಮೂಲಿ ಅದು. ಇಲ್ಲಿ ಕೇಳ್ರಿ, ಬೆಲ್ಗಾಮಲ್ಲಿ ಅವರವರು ಲಂಚಿಗೆ ನೋಡಿ, ಅಶೋಕ್ ಪಠಾಣ್ ಅವರು ಊಟ ಕೊಟ್ಟಿದ್ರು ಮಧ್ಯಾಹ್ನ, ಬೈರತಿ ಸುರೇಶ್ ಅವರು ಊಟ ಕೊಟ್ಟಿದ್ರು, ಭಾಳ ಜನ ಊಟ ಕೊಟ್ಟಿದ್ರು. ಈಗ ಸತೀಶ್ ಅವರು ಸಾಯಂಕಾಲ ಊಟಕ್ಕೆ ಕರೆದವ್ರೆ. ಅದು ಮಾಮೂಲಿ ಆಚೆಯಿಂದ ಬಂದವ್ರು ಅಂತ ಹೇಳ್ಬಿಟ್ಟು ಊಟ. ಮೊನ್ನೆ ಅಹಿಂದ ನಾಯಕರನ್ನ ಅಷ್ಟೇ ಕರೆದಿದ್ರು, ಬಿಜೆಪಿ ಅವರು ಕಾಂಗ್ರೆಸ್ ಅವರು ಯಾರು ಎಲ್ಲರೂ ಕೂಡ ಒಂದು ಸಭೆ ಆಯಿತು ಸರ್ ಪ್ರೆಸಿಡೆಂಟ್ ಹೋಟೆಲಲ್ಲಿ. ಸಪ್ರೇಟ್ ಆಗಿ ಅಹಿಂದ ನಾಯಕರನ್ನ. ಅದು ಅವ್ರು ಕೇಳ್ಬೇಕು, ನಾನು ಕೇಳಿದ್ರಪ್ಪ. ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡ್ಬೋದು? ಅದು ಹೈಕಮಾಂಡ್. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ.